ಜನರೊಂದಿಗೆ ಜನತಾದಳ ಎರಡನೇ ಹಂತದ ರಾಜ್ಯ ಪ್ರವಾಸ ಇಂದಿನಿಂದ ಚಾಲನೆ ಆಗ್ತಾ ಇದೆ. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಇವತ್ತು ಪ್ರವಾಸವನ್ನು ಕೈಗೆತ್ತಿಕೊಳ್ತಾ ಇದ್ದೇವೆ. ಮಿಕ್ಕಂಥ 30ಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರದಲ್ಲಿ ಎರಡನೇ ಹಂತದ ಪ್ರವಾಸ ಏನು ಬಾಕಿ ಉಳಿದಿತ್ತು ಅವೆಲ್ಲವೂ ಕೂಡ ಇವತ್ತು ಮೈಸೂರಿನಿಂದ ಪ್ರಾರಂಭ ಆಗ್ತಾ ಇದೆ. ಬಹುಶಃ ಇನ್ನು 1 ತಿಂಗಳುಗಳ ಕಾಲ ನಿರಂತರವಾಗಿ ಜನರೊಂದಿಗೆ ಜನತಾದಳ ಸದಸ್ಯತ್ವ ನೋಂದಣಿಯ ಒಂದು ಅಭಿಯಾನ ಈಗಾಗಲೇ 52 ಕ್ಷೇತ್ರದಲ್ಲಿ ಮುಕ್ತಾಯ ಆಗಿದೆ. 9,000 ಕಿಲೋಮೀಟ್ರು ಇಡೀ ರಾಜ್ಯವ್ಯಾಪಿ ಕಲ್ಯಾಣ ಕರ್ನಾಟಕ ಇರ್ಬೋದು, ಕಿತ್ತೂರು ಕರ್ನಾಟಕ ಇರ್ಬೋದು, ಉತ್ತರ ಕನ್ನಡ ಇರ್ಬೋದು, ಹಳೆ ಮೈಸೂರು ಪ್ರಾಂತ್ಯ ಇರ್ಬೋದು, ಕೆಲವೊಂದಷ್ಟು ಸಿಟಿನಲ್ಲಿ ಇರ್ತಕ್ಕಂಥ ಕ್ಷೇತ್ರಗಳಿರ್ಬೋದು, ಎಲ್ಲವೂ ಕೂಡ ಮುಕ್ತಾಯ ಆಗಿದೆ. ಇವತ್ತು ಎರಡನೇ ಹಂತದ ಪ್ರವಾಸಕ್ಕೆ ಚಾಲನೆಯನ್ನು ಕೊಡ್ತಾರೆ. ಸರ್, ಮೈತ್ರಿ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಆಗ್ತಿದೆ. ಮೊನ್ನೆ ಕೂಡ ವಿಜಯೇಂದ್ರ ಅವರು ಈ ಬಹಿರಂಗವಾಗಿ ಚರ್ಚೆ ಮಾಡೋದು ಬೇಡ, ನಾನು ಕೂಡ ಮಾತ್ರ ಚರ್ಚೆ ಮಾಡ್ತೀವಿ. ನಾನು ಮೊದಲನೇ ದಿನದಿಂದ ಇದೇ ಹೇಳ್ತಾ ಇರೋದು, ಈ ವಿಚಾರಗಳು 4 ಗೋಡೆ ಚರ್ಚೆ ಹೋಗ್ತೀವಿ, ಗೋಡೆ ಒಳಗಡೆನೇ ಚರ್ಚೆ ಆಗಬೇಕು, ಮಧ್ಯೆ ಸುಮ್ಮನೆ ಇದೆಲ್ಲ ಆದಿವಿದಿನ ಚರ್ಚೆ ಆಗಿ ಇತ್ಯರ್ಥ ಆಗ್ತಕ್ಕಂಥ ವಿಚಾರಗಳಲ್ಲ ಅಂತ ಮೊದಲನೇ ದಿನದಿಂದ ನಾನು ಇದೇ ವಿಚಾರ ಹೇಳ್ತಾ ಇರೋದು. ಒಂದು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಜೊತೆಯಲ್ಲಿ ಗೃಹ ಸಚಿವರು, ಈ ಒಂದು ಮೈತ್ರಿ ನಾವು ಯಾವಾಗ ಲೋಕಸಭಾ ಚುನಾವಣೆಯಲ್ಲಿ ಕೈ ಜೋಡಿಸಿದ್ವು ಅಂದಿನಿಂದ ಇಂದಿನವರೆಗೂ ನಮಗೆ ಅತ್ಯಂತ ಗೌರವದಿಂದ ನೋಡ್ಕೊಂಡಿದ್ದಾರೆ. ಅದರಲ್ಲಿ ಯಾವುದೇ ಎರಡನೇ ಪ್ರಶ್ನೆ ಇಲ್ಲ. ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರಾಧ್ಯಕ್ಷರು ನಿತಿನ್ ನಬೀನ್ ಅವರು ಇರ್ಬೋದು, ಜೊತೆಯಲ್ಲಿ ಸಂತೋಷ್ ಜೀರವರು ಇರ್ಬೋದು, ಅವ್ರ ಮಾರ್ಗದರ್ಶನ ಇದೆ ಮೈತ್ರಿಗೆ. ಹಾಗಾಗಿ ನಾನು ಹೇಳ್ತಕ್ಕಂಥದ್ದು ಎಲ್ಲೂ ಕೂಡ ಮೈತ್ರಿಯಲ್ಲಿ ಅಪಸ್ವರಗಳು ಇಂಟರ್ನಲ್ಲಿ ಪಾರ್ಟಿ ಚೌಕಟ್ಟಿನಲ್ಲಿ ಕೂತು ಚರ್ಚೆ ಮಾಡಿದಾಗ ಅಪಸ್ವರಗಳು ಬರ್ಬೋದು, ಇಲ್ಲ ಅಂತ ನಾನು ಹೇಳೋದು. ಅದು ಆಯಾ ಪಕ್ಷದ ನಾಯಕರುಗಳ ಜವಾಬ್ದಾರಿ ಇರುತ್ತೆ. ಹೊರಗಡೆ ಬಂದು ಮಾಧ್ಯಮಗಳಲ್ಲಿ ನಿಂತು ಒಳಗಡೆ ಎಲ್ಲ ಏನೇನು ಚರ್ಚೆ ಆಯಿತು ಅನ್ನೋದು ಹೊರಗಡೆ ಮಾತನಾಡ್ಕೊಡ್ದು. ಅದು ಯಾರೇ ಇರ್ಬೋದು, ಅದು ಜನತಾದಳ ಪಕ್ಷನೇ ಇರ್ಬೋದು, ಅದು ನಮ್ಮ ಮಿತ್ರ ಪಕ್ಷದ ಕೆಲವೊಂದಷ್ಟು ಸದಸ್ಯರುಗಳೇ ಇರ್ಬೋದು. ಈಗ ಇಲ್ಲಿವರೆಗೂ ಸಮಸ್ಯೆ ಎಲ್ಲಿಂದ ಉದ್ಭವ ಆಗಿರೋದು, ಯಾವುದೋ ಒಂದು 2 ಜಿಲ್ಲೆನಲ್ಲಿ ಒಂದು 3-4 ಜನ ಇವತ್ತು ಹೊರಗಡೆ ಮಾತನಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವೆಲ್ಲವೂ ಕೂಡ ಒಂದು ರೀತಿ ಹೊರಗಡೆ ಸಾರ್ವಜನಿಕ ವಲಯದಲ್ಲಿ ಹೊರಗಡೆ ಬಂದಿರತಕ್ಕಂಥ ವಿಚಾರ. ನನ್ನ ಅಭಿಪ್ರಾಯದಲ್ಲಿ ಇದೆಲ್ಲ 4 ಗೋಡೆ ಮಧ್ಯೆನೇ ಇತ್ಯರ್ಥ ಆಗಬೇಕಾದಾಗ ಸ್ವಾಭಾವಿಕವಾಗಿ ಈ ರೀತಿ ಚರ್ಚೆಗಳು ಹೊರಗಡೆ ಬರ್ತವೆ. ಬಟ್ ಅಲ್ಟಿಮೇಟ್ಲಿ ನಾನು ಹೇಳ್ತಕ್ಕಂಥದ್ದು ಏನಂದರೆ, ಪಕ್ಷದ ಚೌಕಟ್ಟಿನಲ್ಲಿ 100 ವಿಚಾರಗಳು ಚರ್ಚೆ ಆಗುತ್ತೆ. ಈಗ ನಾನು ಒಂದು ಉದಾಹರಣೆ ಕೊಡ್ತೀನಿ. ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಮುಖಂಡರು ನನಗೆ ಎಷ್ಟೋ ಸಲ ತೋರಿಸಿದ್ದಾರೆ, ಇದೇನು ಸರ್ ಇದು ಸ್ವತಂತ್ರವಾಗಿ ಸರ್ಕಾರ ರಚನೆ ಮಾಡ್ತೀವಿ 120, 130 ಅಂತ ಇದಾರಲ್ಲ, ನಾವು ಇಂಡಿಯಲ್ಲಿ ಇದೀವಲ್ಲ ಅಂತ ಕೇಳ್ತಾರೆ. ಹಾಗಾಗಿ ಎಲ್ಲವೂ ಕೂಡ ಇವತ್ತು ಡಿಜಿಟಲ್ ಯುಗ, ರೆಕಾರ್ಡಿಂಗಲ್ಲಿ ಇರುತ್ತೆ. ಯಾವುದೂ ಕೂಡ ನಾವು ತಿರ್ಚಕ್ಕೂ ಆಗೋದಿಲ್ಲ, ಸುಳ್ಳು ಹೇಳೋಕ್ಕೂ ಆಗೋದಿಲ್ಲ. ಹೇಳಿರ್ತಕ್ಕಂಥ ವಿಚಾರ ರೆಕಾರ್ಡಿಂಗಲ್ಲಿ ಇರುತ್ತೆ. ಹಾಗಾಗಿ ಮಾತಾಡ್ಬೇಕಾದ್ರೆ ಯಾರೇ ಇರ್ಬೋದು, ಇರಲಿ ಸರ್, ಅವರು ಹಿರಿಯರಿದ್ದಾರೆ. ಈಗ 113 ಅಲ್ಲ, BJP ಅಲ್ಲ, ಜಸ್ಟ್ ನಾಟ್ BJP, NDA 140 150 ಗೆಲ್ಲಿ ಇವತ್ತು ಹೇಳಿದ್ದೀನಿ. ನೀವು NDA ಅಂತ ಜಪ ಮಾಡ್ತಿದ್ದೀರಾ, ಬಟ್ ಅವರು BJP ಹೇಳಿಕೆಗಳು ಬರ್ತಾನೆ ಇಲ್ಲ ಸರ್. ಯಾಕಂದ್ರೆ JDSಗೆ ಮಾರಕವಾಗುವ ಹೇಳಿಕೆಗಳು ಆ ಕಡೆಯಿಂದ ಬರ್ತಿರೋದು. ನೋಡಿ ಸರ್, ನಾವು ಮೈತ್ರಿ ಧರ್ಮವನ್ನ ಗಟ್ಟಿಯಾಗಿ ಪಾಲನೆ ಮಾಡ್ತೀವಿ. ಅದೇ ಮಾಡ್ತಾ ಇದ್ದೀವಿ, ಎಲ್ಲ ಮಾಡ್ತೀವಿ ಕೂಡ, ಅದರಲ್ಲಿ ಯಾವುದೇ ಅನುಮಾನ ಬೇಡ. 140ರಿಂದ 150 ಸೀಟು ನಮ್ಮ ಮಿತ್ರ ಪಕ್ಷ ಎಷ್ಟು ಗೆಲ್ತಾರೆ, JDS ಎಷ್ಟು ಗೆಲ್ತಾರೆ ಅಂತ ನಾವು ಇವತ್ತು ಹೇಳೋಕ್ಕಾಗಲ್ಲ. 140ರಿಂದ 150 ಸೀಟು ಇಬ್ಬರು ಅಣ್ಣ ತಮ್ಮಂದ ರೀತಿ ಕೆಲಸ ಮಾಡಿ ಲೋಕಸಭೆಯಲ್ಲಿ ಯಾವ ರೀತಿ ಒಂದು ಫಲಿತಾಂಶ ಹೊರಗಡೆ ಬಂತು, ಅದೇ ರೀತಿ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಒಂದು ದಾಖಲೆಯನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಯಾವುದೇ ಸಂಶಯ ಇಲ್ಲ.